ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂಥರ ಢವಢವ ಶುರುವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವ್ರಿಗೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಢವಢವ ಶುರುವಾಗಿದೆ. ಇವ್ರದ್ದೇನು ಕೇಸು ಅಂತ ಹೇಳಿದ್ರೆ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ. 2013ರಿಂದ 2018ರವರೆಗೆ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ಸುಮಾರು 74.93 ಕೋಟಿ ರೂಪಾಯಿಯಷ್ಟು ಆದಾಯ ಮೀರಿದ ಆಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಅಂತ. ಅವರ ಆದಾಯ ಎಷ್ಟಿರುತ್ತೋ ಅದನ್ನು ಮೀರಿದರೆ ಈ ಮೀರಿದ ಹಣ ನಿನಗೆ ಎಲ್ಲಿಂದ ಬಂದಿತ್ತು ಅಂತ ಒಂದು ಪ್ರಶ್ನೆ ರೈಸ್ ಆಗುತ್ತಲ್ಲ. ನನ್ನ ಒಂದು ಸಂಪಾದನೆ ಒಂದು ತಿಂಗಳಿಗೆ 50,000 ಇತ್ತು, 1 ಲಕ್ಷ ಇತ್ತು ಅಂದರೆ 10 ತಿಂಗಳಿಗೆ ಆ ಖರ್ಚು ಕಳೆದು ಈ ಖರ್ಚು ಕಳೆದು ಎಲ್ಲ ಒಂದು ಲೆಕ್ಕದಲ್ಲಿ ಸಿಕ್ಕಿಬಿಡುತ್ತೆ ನಮಗಲ್ವಾ. ಅಥವಾ ತೆರಿಗೆ ಕಟ್ಟಿರ್ತೀವಿ, ಬಾಡಿಗೆ ಕಟ್ಟಿರ್ತಾರೆ, ಪೆಟ್ರೋಲ್ ಖರ್ಚು ಮಾಡಿರ್ತಾರೆ, ಇನ್ಯಾವುದೋ GST ಕಟ್ಟಿರ್ತಾರೆ, ಇದೆಲ್ಲ ಇರುತ್ತೆ. ಸೊ ಇದರ ನಡುವೆ ಎಲ್ಲವನ್ನೂ ಕೂಡಿ ಕಳೆದು ಗುಣಿಸಿ ಭಾಗಿಸಿದ ಮೇಲೂ ಒಂದು 75 ಕೋಟಿಯಷ್ಟು ಆದಾಯ ಮೀರದ ಆಸ್ತಿ ಇದೆಯಲ್ಲ, ಇದು ಹೇಗೆ ಅಂತ ಒಂದು ಕೇಸ್ ಇತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯವನ್ನು ಕರ್ನಾಟಕ ಹೈಕೋರ್ಟ್ ಬರೆಯುತ್ತೆ. ಹೇಗೆ ಅಂತ ಹೇಳಿದ್ರೆ ಇದೇನಾಗಿತ್ತು ಅಂದರೆ, ಈ ಕೇಸು ಡೋರ್ಜಿ ವರ್ಸಸ್ CBI ಅಂತ ಒಂದು ಕೇಸ್ ಇತ್ತಿದು 1994. ಅವಾಗ ಅವ್ರು ಏನು ಹೇಳ್ತಾರೆ ಆ ತೀರ್ಪಿನಲ್ಲಿ, ನೋಡಿ ಇಲ್ಲಿ ಇಡೀ ಕೇಸಲ್ಲಿ ಒಂದು ಕೇಸು CBI ವಿಚಾರಣೆಗೆ ತೆಗೆದುಕೊಂಡಾಗ, CBI ಆಲ್ರೆಡಿ ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾಗ ಆ ಕೇಸನ್ನು ಯಾರು ಹಿಂಪಡೆಯಕ್ಕೆ ಬರಲ್ಲ ಅಂತ ಡೋರ್ಜಿ ಕೇಸ್ ಹೇಳೋದು. ಇದಕ್ಕೆ ಡಿ ಕೆ ಶಿವಕುಮಾರ್ ಕಡೆಯ ವಕೀಲರ ವಾದ ಏನು ಅಂತ ಹೇಳಿದ್ರೆ, ಸ್ವಾಮಿ ಡೋರ್ಜಿ ಕೇಸು ಒಂದು ಸಾಮಾನ್ಯವಾದಂಥ ಕೇಸ್ ನೆಲೆಗಟ್ಟಲ್ಲಿ, ಆದರೆ ಈ ಡಿ ಕೆ ಶಿವಕುಮಾರ್ ಅವರ ಕೇಸ್ ಇದೆಯಲ್ಲ ತುಂಬ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡಿದಂಥ ಒಂದು ಕೇಸ್ ಇದು. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ BJP ಸರ್ಕಾರ ಇತ್ತು. ಆವಾಗ ಅವರು ದುರುದ್ದೇಶ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಕಾಂಗ್ರೆಸ್ ಪಕ್ಷವನ್ನು ಹಣಿಯಬೇಕು ಅನ್ನೋ ಕಾರಣಕ್ಕೆ, ಈ ನಾಯಕನಿಗೆ ಮೂಗುದಾರ ಹಾಕಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ರೂಢಿ ಮಾಡ್ಕೊಂಡಂಥ ಕೇಸ್ ಇದು. ಅವರು CBI ತನಿಖೆ ಕೊಟ್ಟುಬಿಟ್ರು. ಆಯಿತು, ಹೋದ ವರ್ಷ ನವೆಂಬರ್ ಬಂತು, CBI ಕೂಡ ತನಿಖೆ ನಡೆಸ್ಕೊಂಡು ಬರ್ತಾ ಇತ್ತು, ಹೌದಾ ಇಲ್ವಾ ಅಂತ ಹೇಳಿ. ಇದರಲ್ಲಿ EDನೂ ಆಯಿತು, ITನೂ ಎಂಟ್ರಿ ಆಗಿತ್ತು. ಆನಂತರದಲ್ಲಿ ಅವರು ತಿಹಾರ್ ಜೈಲು ಕೂಡ ನೋಡಿ ಬಂದಾಗಿತ್ತು. ಆನಂತರ ಬೇಲ್ ಕೂಡ ಸಿಕ್ಕಿತ್ತು ಅವ್ರಿಗೆ. ಇದಾದ್ಮೇಲೆ ಹೋದ ವರ್ಷದ ನವೆಂಬರ್ಗೆ ಏನಾಗುತ್ತೆ, ಹಿಂದೆ ಈ ಥರ BJP ಸರ್ಕಾರ ಮಾಡಿತ್ತಲ್ಲ, ಇದು ಸರಿಯಲ್ಲ, ಇದು ಕ್ರಮಬದ್ಧವಾಗಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ ಇವರೇನು ಮಾಡಿಬಿಡ್ತಾರೆ, ಕೇಸನ್ನು ವಾಪಸ್ ತಗೊಂಡ್ಬಿಡ್ತಾರೆ. ಇದೇ ವಿಚಾರವನ್ನು ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರು ವಿಭಾಗೀಯ ಪೀಠದ ಮುಂದೆ ಇಡ್ತಾರೆ. ಸ್ವಾಮಿ ತನಿಖೆ ಆಗಬೇಕಿದು, ಏನಿದು ಇವರು ಸರ್ಕಾರ ಬಂತು ಅಂತ ಹೇಳಿ ಕೇಸ್ ಇವರು ವಾಪಸ್ ತಗೊಂಡ್ಬಿಟ್ರೆ ಏನು ಕಥೆ ಅಂತ ಹೇಳಿ ಇವರು ಒಂದು ಕಡೆ ಶುರು ಮಾಡ್ಕೊಳ್ತಾರೆ. ಇದನ್ನು ಎಲ್ಲ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಇದರ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿತ್ತು. BJP ಸರ್ಕಾರದ ಅನುಮತಿಯನ್ನು ಕಾಂಗ್ರೆಸ್ ಸರ್ಕಾರ ಹಿಂದಕ್ಕೆ ಪಡ್ಕೊಂಡಿತ್ತು. ಯತ್ನಾಳ್ ಅವರು ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು. ಇದೀಗ ಆ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ತೀರ್ಪು ಪ್ರಕಟವಾಗಲಿದೆ. CBI ತನಿಖೆಗೆ ಸಮ್ಮತಿಯನ್ನು ಹಿಂಪಡೆದುಕೊಂಡಿತ್ತು. ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಏನು ಅರ್ಜಿ ಹೋಗಿತ್ತಲ್ಲ, ಈ ಅರ್ಜಿಯ ಪ್ರಕಾರವಾಗಿ ನಾಳೆ CBI ತನಿಖೆಗೆ ಅಸ್ತು ಅಂತ ಹೇಳುತ್ತಾ ಹೈಕೋರ್ಟ್ ಅಥವಾ ಇಲ್ಲ ಅಂತ ಹೇಳುತ್ತಾ ಅಂತ ನಾವು ಕೂಡ ವೆಯ್ಟ್ ಮಾಡಬೇಕು.